ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಶುಕ್ರವಾರ ಜಿಲ್ಲೆಯಲ್ಲಿ ಸಂಚಾರ ನಡೆಸಿ ಪ್ರವಚನ ಕೊಟ್ಟು ಭಕ್ತರನ್ನ ಹರಸಿದರು. ಮೊದಲಿಗೆ ನಗರದ ಕುರುಬರಪೇಟೆಯ ಪೆಟ್ರೋಲ್ ಬಂಕ್ ಮಾಲೀಕ ಶಿವಕುಮಾರ್ ಮನೆಗೆ ಭೇಟಿ ನೀಡಿ ಆಶೀರ್ವದಿಸಿದರು. ನಂತರ ತಾಲೂಕಿನ ನಾಗನಾಳದ ಡಾಕ್ಟರ್ ಮುನಿರಾಜು ಅವರ ಮನೆಗೆ ಕೋಡಿಮಠದ ಶ್ರೀಗಳು ಭೇಟಿ ನೀಡಿ ಪಾದಪೂಜೆ ಸ್ವೀಕರಿಸಿ ಭಕ್ತರನ್ನ ಹರಸಿದರು. ಗಾಯತ್ರಮ್ಮ ಮುನಿರಾಜು, ಚಿರಾಯು, ಮಿಥುನ್ ಕುಟುಂಬ ವರ್ಗದವರು, ಗಾಜಲದಿನೆ ರಮೇಶ್, ಸುಗಟೂರು ನಾಗರಾಜ್, ಚಂದ್ರಣ್ಣ ಇದ್ದರು. ತಲಗುಂದದ ಪುರಹಳ್ಳಿಯ ಮಂಜುನಾಥ್ ಅವರ ಮನೆಗೆ ಭೇಟಿ ನೀಡಿ ಭಕ್ತರನ್ನ ಆಶೀರ್ವಾದ ಮಾಡಿದ ಸಂದರ್ಭದಲ್ಲಿ ಮಾತನಾಡಿದ ಭಕ್ತ ಮಂಜುನಾಥ್, ಹಲವಾರು ವರ್ಷಗಳಿಂದ ಶ್ರೀಗಳನ್ನು ಮನೆಗೆ ಕರೆಸಬೇಕೆಂದು ಆಸೆಯಿದ್ದು ಇಂದು ಕನಸು ನನಸಾಗಿದ್ದು ಮನಸ್ಸಿಗೆ ತೃಪ್ತಿ ತಂದಿದೆ. ನಮ್ಮ ಸಂಕಲ್ಪಗಳು ನೆರವೇರುತ್ತದೆಂಬ ಭಾವ ಉಂಟಾಗಿದೆ ಎಂದರು. ಮಂಜುಳಾ, ಚಂದನ, ಸ್ಪಂದನ ಇದ್ದರು. ದೀಪಾವಳಿ ನಾಡಿನ ಜನರ ಜೀವನದಲ್ಲಿ ಬೆಳಕನ್ನು ಬರುವ ದೀಪಾವಳಿ ಎಲ್ಲರ ಮನೆಯಲ್ಲಿ, ಮನದಲ್ಲಿ, ಊರಿನಲ್ಲಿ, ನಾಡಿನಲ್ಲಿ, ಸಮಸ್ತ ದೇಗುಲಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಬೆಳಗಿ ಎಲ್ಲರ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಂತೋಷವನ್ನು ಕೊಡಲಿ ಅಂತ ಹಾರೈಸಿ ಆಶೀರ್ವಾದ ಮಾಡ್ತೀವಿ. ಸರ್, ನಮ್ಮದು ತಲಗುಂದ. ನಮ್ಮ ಹೆಸರು ತಲಗುಂದ ಪುರಳ್ಳಿ ಅಂತ. ಮಂಜುನಾಥ. ನಮಗೆ ಸುಮಾರು ವರ್ಷಗಳಿಂದ ಸ್ವಾಮೀಜಿಗಳನ್ನ ಕರೆಸಿ ನಾವು ದರ್ಶನ ಮಾಡಬೇಕಂತ ನಮ್ಗೊಂದು ಮನವರಿಕೆ ಇತ್ತು. ಆದರೆ ಈ ಕಾಲಕ್ಕೆ ಅದು ನೆರವೇರಿದೆ. ನಮಗೆ ಒಂದು 3 ತಿಂಗಳಾಗಿತ್ತು ಅಪಾಯಿಂಟ್ಮೆಂಟ್ ತಗೊಂಡು. ಈಗ ನಮಗೆ ಅದು ಅವಕಾಶ ಕಾಡು ಬಂದಿದೆ. ಅದರಿಂದ ನಮಗೆ ಇವತ್ತು ಆ ದರ್ಶನ ಪಡೆದಿದ್ದಕ್ಕೆ ನಮ್ಗೆ ಎಷ್ಟೋ ತೃಪ್ತಿ ಇದೆ. ಅವ್ರ ಕಡೆಯಿಂದ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದು ಮಾಡ್ತಾ ಇದ್ದೇವೆ ಸರ್. ಏನು ಅರಿಕೆ ಸರ್? ಅರಿಕೆ ಏನಿಲ್ಲ. ನಾವು ಭಕ್ತರಂತರು ಅವ್ರಿಗೆ ನಮ್ಗೆ ಒಳ್ಳೇದಾಗಬೇಕಂದ್ಬಿಟ್ಟು ನಾವು ದರ್ಶನ ಮಾಡ್ಕೊಳ್ಬೇಕಂತ ಒಂದು ಮನಸ್ಸಲ್ಲಿ ಇತ್ತು. ಮಾಡ್ಕೊಂಡಿದ್ದೀವಿ ಸರ್. ತೃಪ್ತಿ ಆಯ್ತಾ? ತೃಪ್ತಿ ಆಯ್ತು ಸರ್. ಮಂಜುಳಾ ಅಂತ ನಮ್ಮ ಮಿಸ್ಸಸ್. ನಮ್ಮ ಮಕ್ಕಳ ಹೆಸರು ಚಂದನ, ಸ್ಪಂದನ ಅಂತ. ಸ್ವಾಮೀಜಿಗಳು ತುಂಬ ಪ್ರಸಿದ್ಧಿ ಪಡೆದಿದ್ದಂಥ ಸ್ವಾಮೀಜಿಗಳು, ಕೋಡಿಸಿ ಮಠದ ಸ್ವಾಮೀಜಿಗಳು. ಇವರು ಹೇಳಿದಂಥ ಭವಿಷ್ಯ ಎಲ್ಲನೂ 100% ಸತ್ಯ ಅಂತ ಇದಾಗಿದೆ. ಏನಾದರೂ ನಮ್ಮ ಮನೆಯವರೆಗೂ ಬಂದು ಹೋದರೆ ಇದು ಒಳ್ಳೇದಾಗುತ್ತೆ ಅನ್ನೋ ಒಂದು ಮನೋಭಾವನೆ ಬೇರೆ ಕಡೆಲ್ಲ ಒಳ್ಳೇದಾಗಿದೆ. ಅದೇ ರೀತಿ ಇಲ್ಲಿ ನಮಗೂ ಒಳ್ಳೇದಾಗಿದೆ ಅಂತೇಳಿ ಆರ್ಥಿಕವಾಗಿ ಅಥವಾ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂತೇಳಿ ಆ ಸ್ವಾಮೀಜಿಗಳನ್ನ ಕರೆದು ಪಾದಪೂಜೆ ಮಾಡಿ ಕಳಿಸಿದ್ದೀವಿ.